ಜನರೊಂದಿಗೆ ದೈಹಿಕ ಸಂಬಂಧ, ಓಪನ್ ರಿಲೇಶನ್ಶಿಪ್ ನಂಬಿಕೆ ಶಹಾನಾ ಗೋಸ್ವಾಮಿ. ಪ್ರಸಿದ್ಧ ನಟಿ ಶಹಾನಾ ಗೋಸ್ವಾಮಿ ಕನ್ನಡ ಪ್ರೇಕ್ಷಕರಿಗೆ ಹೆಚ್ಚು ಪರಿಚಿತರಲ್ಲದಿರಬಹುದು. ಆದರೆ ಬಾಲಿವುಡ್ ಪ್ರೇಕ್ಷಕರು ಮಾತ್ರ ಅವರನ್ನ ಮರೆಯೋಕೆ ಸಾಧ್ಯವೇ ಇಲ್ಲ. ಹಿಂದಿಯಲ್ಲಿ ಅನೇಕ ಸೂಪರ್ ಹಿಟ್ ಚಿತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. 2008ರಲ್ಲಿ ರಾಕ್ ಆನ್ ಚಿತ್ರದ ಮೂಲಕ ಹೆಸರುವಾಸಿಯಾದರು. ನಂತರ ಅವರು ಫಿರಾಕ್, ಮಿಡ್ ನೈಟ್ ಚಿಲ್ಡ್ರನ್, ಡೆಸ್ಪ್ಯಾಚ್ ನಂತಹ ಚಿತ್ರಗಳಲ್ಲಿಯೂ ಕೂಡ ನಟಿಸಿದ್ದಾರೆ. ಕೊನೆಯದಾಗಿ ಸಂತೋಷ್ ಚಿತ್ರದಲ್ಲಿ ಕಾಣಿಸಿಕೊಂಡರು. ಈ ಚಿತ್ರ 2024ರ ಕೇನ್ಸ್ ಚಲನಚಿತ್ರೋತ್ಸವದಲ್ಲಿ ಪ್ರದರ್ಶನ ಕಂಡಿತ್ತು. ಸಿನಿಮಾಗಳ ಹೊರತಾಗಿ ಇತ್ತೀಚೆಗೆ ಆಕೆ ತಮ್ಮ ಖಾಸಗಿ ಜೀವನದ ಬಗ್ಗೆ ಮಾತನಾಡಿದ್ದಾರೆ. ಸಂದರ್ಶನವೊಂದರಲ್ಲಿ 40 ವರ್ಷದ ಈ ಸುಂದರಿ ರಿಲೇಶನ್ಶಿಪ್, ಪ್ರೇಮ, ಪ್ರಣಯದ ಬಗ್ಗೆ ಆಸಕ್ತಿಕರ ವಿಷಯಗಳನ್ನು ಹಂಚಿಕೊಂಡಿದ್ದು, ರಿಲೇಶನ್ಶಿಪ್ ವಿಷಯದಲ್ಲಿ ನಾನು ಯಾವಾಗಲೂ ಓಪನ್ ಅಂತ ಶಹಾನಾ ಹೇಳಿದ್ದಾರೆ. ಇತರರೊಂದಿಗೆ ದೈಹಿಕವಾಗಿ ನಿಕಟವಾಗಿರ್ತೇನೆ ಎಂಬ ಅಂಶದ ಬಗ್ಗೆ ಸಂಗಾತಿಗಳಿಗೆ ಸಂಪೂರ್ಣ ತಿಳಿದಿದೆ ಎಂಬ ಆಘಾತಕಾರಿ ಹೇಳಿಕೆ ಕೊಟ್ಟಿದ್ದಾರೆ. ಸಂಬಂಧಗಳನ್ನು ನಿರ್ವಹಿಸುವ ವಿಧಾನದಲ್ಲಿ ಪಾರದರ್ಶಕತೆ ಬಹಳ ಮುಖ್ಯ. ಅದಕ್ಕಾಗಿ ನನ್ನ ಸಂಬಂಧಗಳಲ್ಲಿ ಯಾವುದೇ ರಹಸ್ಯಗಳಿಲ್ಲ ಅಂತ ಕಡ್ಡಿ ಮುರಿದಂತೆ ಹೇಳಿದ್ದಾರೆ. ಪ್ರಸ್ತುತ ತಾವು ಯಾರೊಂದಿಗೂ ಸಂಬಂಧ ಹೊಂದಿಲ್ಲ ಎಂದು ಗೋಸ್ವಾಮಿ ಬಹಿರಂಗಪಡಿಸಿದ್ದಾರೆ. ತಮ್ಮ ಜೀವನದಲ್ಲಿನ ಸಂಬಂಧಗಳು ಸಂಪ್ರದಾಯ ಎಂಬ ಮುದ್ರೆ ಇಲ್ಲದೆ ಅವು ಪ್ರೀತಿ ಮತ್ತು ಸ್ನೇಹದ ಮೇಲೆ ನಿರ್ಮಿಸಲ್ಪಟ್ಟಿವೆ. ನಮ್ಮ ಸಂಬಂಧಗಳು ಸಂಪ್ರದಾಯಗಳನ್ನು ಅನುಸರಿಸದಿದ್ದರೂ ಸಹ ಅವು ಅಸಾಧಾರಣವಾದವು ಅಂತ ಹೇಳಿದ್ದಾರೆ. ಪ್ರೀತಿ, ಪ್ರೇಮ, ಪ್ರಣಯ ಎಂಬುದು ನಿರ್ಬಂಧಿತವಾಗಿರಬಾರದು ಎಂಬುದು ತಮ್ಮ ನಂಬಿಕೆ. ಭಾವನಾತ್ಮಕ ಸ್ವಾತಂತ್ರ್ಯವನ್ನ ಗೌರವಿಸುತ್ತೇನೆ. ಬದ್ಧತೆಗಳಿಗೆ ಒತ್ತಾಯಿಸದೆ ಸಂಬಂಧಗಳು ಸ್ವಾಭಾವಿಕವಾಗಿ ಬೆಳೆಯಬೇಕು ಅಂತ ಹೇಳಿದರು. ಪ್ರೀತಿ, ಪ್ರೇಮಗಳು ಮುಕ್ತವಾಗಿರಬೇಕು. ಈ ಕಲ್ಪನೆ ಅವರು ಆಯ್ಕೆ ಮಾಡುವ ಸಂಬಂಧಗಳ ಮೇಲೆ ಅವಲಂಬಿತವಾಗಿರುತ್ತೆ ಎಂದು ಶಹಾನಾ ಬೋಲ್ಡ್ ಆಗಿ ತಮ್ಮ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಈ ಹಿಂದೆ ಶಹಾನಾ ಗೋಸ್ವಾಮಿ ಮಿಲಿಂದ್ ಸೋಮನ್ ಅವರೊಂದಿಗಿನ ತಮ್ಮ ಸಂಬಂಧ ಅದು ಮುರಿದು ಬಿದ್ದ ಬಗ್ಗೆಯೂ ಮಾತನಾಡಿದ್ದಾರೆ. ಮಾಡೆಲ್ ಮಿಲಿಂದ್ ಸೋಮನ್ ಅವರೊಂದಿಗಿನ ತಮ್ಮ ಸಂಬಂಧವನ್ನ ನೆನಪಿಸಿಕೊಂಡಿರುವ ಅವರು, ತಾನು ಹದಿಹರೆಯದವಳಿದ್ದಾಗ ಆತನನ್ನ ಸಿನಿಮಾಗಳಲ್ಲಿ ನೋಡಿ ನಂತರ ಅವನತ್ತ ಆಕರ್ಷಿತಳಾದೆ. ಅಂತಿಮವಾಗಿ ಆನ್ಲೈನ್ನಲ್ಲಿ ಅವರ ಸಂಪರ್ಕ ಲಭಿಸಿತು. ಇವರಿಬ್ಬರು ಡೇಟಿಂಗ್ ಪ್ರಾರಂಭಿಸುವ ಮೊದಲು ಸುಮಾರು 6 ವರ್ಷಗಳ ಕಾಲ ಟೆಕ್ಸ್ಟ್ ಮೆಸೇಜ್ ಮೂಲಕ ಪರಸ್ಪರ ಮಾತನಾಡ್ತಾ ಇದ್ವು. ಆದರೆ ಮಿಲಿಂದ್ ಶಹಾನಾ ಸಂಬಂಧ 2013ರಲ್ಲಿ ಕೊನೆಗೊಂಡಿತ್ತು. ಶಹಾನಾ ಗೋಸ್ವಾಮಿ ಅವರು ತಮ್ಮ ವೈಯಕ್ತಿಕ ಜೀವನದ ಬಗ್ಗೆ ಮುಕ್ತವಾಗಿ ಮಾತನಾಡುವ ಮೂಲಕ ಸುದ್ದಿಯಾಗಿದ್ದಾರೆ. ತಾನು ಸಾಂಪ್ರದಾಯಿಕ ಸಂಬಂಧಗಳ ರೂಢಿಗಳನ್ನು ಮೀರಿ ಪ್ರೀತಿಗೆ ಮುಕ್ತವಾದ ವಿಧಾನವನ್ನು ಬೆಂಬಲಿಸುವುದಾಗಿ, ಓಪನ್ ರಿಲೇಶನ್ಶಿಪ್ ಪರಿಕಲ್ಪನೆಯಲ್ಲಿ ನಂಬಿಕೆ ಇಟ್ಟಿರುವುದಾಗಿ